ಮೈಸೂರಿನಲ್ಲಿ ಬಿಜೆಪಿ ಜೆಡಿಎಸ್ನಿಂದ ಫ್ಲೆಕ್ಸ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರೇ ಆರೋಪ ಮಾಡಿದ ಬಗ್ಗೆ ನಾವು ಫ್ಲೆಕ್ಸ್ ಅನ್ನು ಅಳವಡಿಸಿದ್ವಿ. ಇದೇ ಯಡಿಯೂರಪ್ಪ ಎಚ್ಡಿಕೆಯನ್ನ ದುರ್ಯೋಧನ ಅಂದಿದ್ರು. ಅಪ್ಪ ಮಕ್ಕಳು ಸರ್ವನಾಶ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಈಗ ಮಗನನ್ನ ಬೆಳೆಸೋಕೆ ಇವರ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ದೋಸ್ತಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಾಗ್ದಾಳಿ ಈ ರೀತಿಯಾಗಿದೆ. ಅಲ್ಲಿಗೆ ಅವಕಾಶವಾದಿಗಳು ಯಾರು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅಂದಂಗಿತ್ತು ಪ್ರಿಯಾಂಕ್ ಖರ್ಗೆ ಅವರ ಮಾತಿನ ತಾತ್ಪರ್ಯ. ನಿನ್ನೆ ಒಂದು ಫ್ಲೆಕ್ಸ್ ಹಾಕಿದ್ವಿ. ಆ ಜಾಹೀರಾತು ಕೊಟ್ಟವ್ರು ಯಾರು? JDS ವಿರುದ್ಧ ಒಂದು ಜಾಹೀರಾತು ಬಂತು. ಯಾರು ಕೊಟ್ಟಿದ್ದು? BJP ಕೊಟ್ಟಿದ್ದು. ಅದನ್ನೇ ನಾವು ಪ್ರಿಂಟ್ ಮಾಡಿ ಹಾಕಿದ್ದಕ್ಕೆ ಇವ್ರಿಗೆ ಬೆಂಕಿ. ಅದು ಅರ್ಥನೇ ಆಗಿಲ್ಲ. ಜಾಹೀರಾತು ಹಾಕಿದ್ದು ಏನೋ JDS ಅವರ ಕುಟುಂಬದ ಆಸ್ತಿ ಎಷ್ಟಿದೆ ಅಂತ BJP ಅವರು ಜಾಹೀರಾತು ಕೊಟ್ಟಿದ್ದು. ನನ್ನ ಪ್ರಕಾರ ಸ್ಟಾರ್ ಆಫ್ ಮೈಸೂರಿನಲ್ಲಿ ಎಲ್ಲೋ ಒಂದು ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಆ ಅಡ್ವರ್ಟೈಸ್ಮೆಂಟು ನಿನ್ನೆ ನಾವು ಫ್ಲೆಕ್ಸ್ ಎಲ್ಲ ಹಾಕಿಸ್ತೀವಿ. ಇದಕ್ಕೆ ಉತ್ತರ ಕೇಳ್ರಪ್ಪ. ಹಂಗೆ ಅಕ್ಕಪಕ್ಕನೇ ಕೂತ್ಕೊಂತೀರಲ್ಲ ನಾಳೆ ಇವತ್ತು ಅಕ್ಕಪಕ್ಕನೇ ಇದು ಜಾಹೀರಾತಲ್ಲಿ ಯಾಕಪ್ಪ ಹಿಂಗೆ ಹಾಕಿದೆ ಅಂತ JDS ಲೀಡರ್ಸು BJP ಅವ್ರಿಗೆ ಕೇಳಬೇಕು. ಇವರು ವಿಜೇಂದ್ರ ಅವರು ಹೇಳಬೇಕು. JDS ಅವ್ರು ಯಾರು BJP ಅವರು ಹೇಳಬೇಕು JDS ಅವರಿಗೆ. ಇದೇ ಯಡಿಯೂರಪ್ಪ ಅವರು ಅಸೆಂಬ್ಲಿನ ಏನು ಹೇಳಿದರು? ನೀವು ದುರ್ಯೋಧನ, ನಿಮ್ಮ ಲಾಂಛನ ನಾಗರಹಾವು. ಈ ಅಪ್ಪ ಮಕ್ಕಳ ಪಕ್ಷವನ್ನು ನಾನು ಸರ್ವನಾಶ ಮಾಡೋ ತನಕ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ ಅಂತ ಯಡಿಯೂರಪ್ಪ ಅವ್ರು ತಾನೇ ಹೇಳಿದ್ದು. ಇವತ್ತು ಎಂಥ ವಿಪರ್ಯಾಸ. ಹೋಗ್ಬಿಟ್ಟು ಅವ್ರ ಮಗನ ಭವಿಷ್ಯಕ್ಕೋಸ್ಕರ JDS ಅವ್ರು ಕಾಲು ಬಿದ್ದಿದ್ದಾರೆ.